ಪರ್ಯಾಯದ ಎಲ್ಲ ಕೆಲಸ ಕಾರ್ಯಗಳು ಶ್ರೀಕೃಷ್ಣ ಮಠದಲ್ಲಿ ನಿರ್ಗಮನ ಮಠಾಧೀಶರು ಹಾಗೂ ಪರ್ಯಾಯ ಸ್ವೀಕರಿಸಲಿರುವ ಮಠಾಧೀಶರ ಮಧ್ಯೆ ನಡೀತಾ ಇರಬೇಕಾದ್ರೆ ಉಳಿದ 6 ಜನ ಮಠಾಧೀಶರು ಅಲ್ಲೇ ಪಕ್ಕದಲ್ಲಿರುವ ಕೋಣೆ, ಅದಕ್ಕೆ ಬಡಗು ಮಾಳಿಗೆ ಎಂಬ ಹೆಸರಿದೆ, ಅಲ್ಲಿ ಸೇರಿರ್ತಾರೆ. ಈ ಎಲ್ಲ ಕಾರ್ಯಗಳು ಮುಗಿದ ನಂತರ ನಿರ್ಗಮನ ಮಠಾಧೀಶರು ಹಾಗೂ ಪರ್ಯಾಯ ಸ್ವೀಕರಿಸಿದ ಮಠಾಧೀಶರು ಅಲ್ಲಿಗೆ ಬರ್ತಾರೆ. ಎಲ್ಲ 6 ಜನ ಮಠಾಧೀಶರಿಗೆ ಸಕಲ ಸತ್ಕಾರಗಳೊಂದಿಗೆ ಗೌರವಿಸ್ತಾರೆ. ಅದರಲ್ಲಿ ಗಂಧ, ಹೂ, ಫಲವಸ್ತು ಹಾಗೂ ಇನ್ನಿತರ ವಸ್ತುಗಳು ಸೇರಿರುತ್ತೆ. ಹೀಗೆ ಎಲ್ಲ ಮಠಾಧೀಶರನ್ನು ಗೌರವಿಸಿದ ಬಳಿಕ ನೇರವಾಗಿ ಶ್ರೀಕೃಷ್ಣ ಮಠದ ರಾಜ್ಯಾಂಗಣದಲ್ಲಿ ನಿರ್ಮಿಸಿರುವಂತಹ ಭವ್ಯವಾದ ಸುಂದರ ವೇದಿಕೆಯಲ್ಲಿ ದರ್ಬಾರ್ ಕಾರ್ಯಕ್ರಮ ಆರಂಭವಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಅಷ್ಟ ಮಠಾಧೀಶರು ಭಾಗವಹಿಸ್ತಾರೆ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮವಾಗಿದ್ದು ಅದರಲ್ಲಿ ಅನೇಕ ಗಣ್ಯರು, ರಾಜಕೀಯ ನಾಯಕರು, ಧಾರ್ಮಿಕ ಮುಖಂಡರು ಹಾಗೂ ಸಾರ್ವಜನಿಕರು ಕೂಡ ಭಾಗವಹಿಸಿರ್ತಾರೆ. ಕಾರ್ಯಕ್ರಮದಲ್ಲಿ ಮಠಾಧೀಶರು ಹಲವಾರು ಸಾಧಕರನ್ನು ಗೌರವಿಸ್ತಾರೆ. ಅದರ ಜೊತೆಗೆ ಎಲ್ಲಾ ಮಠಾಧೀಶರು ಸೇರಿರುವ ಸಾರ್ವಜನಿಕರಿಗೆ ಆಶೀರ್ವಚನವನ್ನ ನೀಡ್ತಾರೆ. ಈ ದರ್ಬಾರ್ ಕಾರ್ಯಕ್ರಮ ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತೆ. ಹಾಗೆ ಮಧ್ಯಾಹ್ನಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಕೂಡ ಆಗಿರುತ್ತೆ.